ಅಧ್ಯಾಯ 7. ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಸಿದ್ಧರು ನಾಮಧಾರಕನಿಗೆ ವಿವರಿಸತೊಡಗಿದರು. ಹಿಂದೆ ಮಿತ್ರಸಹನೆಂಬ ಇಕ್ಷ್ವಾಕು ವಂಶದ ಅರಸನಿದ್ದನು. ಆತನ ಪತ್ನಿ ಮದಯಂತಿ ಪರಮಸಾಧ್ವಿ. ಒಮ್ಮೆ ಆತನು ಬೇಟೆಗಾಗಿ ಕಾಡಿಗೆ ಹೋದನು. ರಾಜನು ಬಾಣ ಪ್ರಯೋಗಿಸಿದಾಗ ಒಬ್ಬ ರಾಕ್ಷಸನು ಮೃತನಾದನು. ಇನ್ನೊಬ್ಬನು ತಪ್ಪಿಸಿಕೊಂಡು ಪಲಾಯನಗೈದನು. ತನ್ನ ಮಿತ್ರನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಅವನು ಮಾಯಾರೂಪದಿಂದ ಮಿತ್ರಸಹನನ ಅರಮನೆಗೆ ಸೇವಕನಾಗಿ ಬಂದು ಸೇರಿದನು. ಅಡುಗೆ ಮನೆಯ ಮೇಲ್ವಿಚಾರಕನಾಗಿ ಕೆಲಸ ಮಾಡುತ್ತಿದ್ದ ಆ ರಾಕ್ಷಸನು ಪಿತೃಶ್ರಾದ್ದದ ಸಮಯದಲ್ಲಿ ಅಡುಗೆಯಲ್ಲಿ ನರಮಾಂಸ ಬೆರೆಸಿ ಅಲ್ಲಿಂದ ಹೊರಟು ಮರೆಯಾದನು. ಶ್ರಾದ್ದ ಭೋಜನಕ್ಕೆ ಆಗಮಿಸಿದ ಕುಲಗುರು ವಶಿಷ್ಠರು ಇದನ್ನು ತಿಳಿದು ರಾಜನನ್ನು ರಾಕ್ಷಸನಾಗಿ ಜನ್ಮ ತಾಳು ಎಂದು ಶಾಪವಿತ್ತರು. ಮಿತ್ರಸಹನು ನಿರಪರಾಧಿಯಾದ ತನ್ನನ್ನು ಶಪಿಸಿದ್ದರಿಂದ ಸಿಟ್ಟಾಗಿ ತಾನು ಪ್ರತಿಶಾಪ ನೀಡಲು ಮುಂದಾದನು. ಮದಯಂತಿಯು ಪತಿಯನ್ನು ತಡೆದಳು. ರಾಜನು ಶಾಪಜಲವನ್ನು ತನ್ನ ಕಾಲ ಮೇಲೆ ಪ್ರೋಕ್ಷಿಸಿದನು. ಇದರಿಂದ ಮಿತ್ರಸಹನ ಪಾದಗಳು ಕಪ್ಪಾದವು. ಆಗಿನಿಂದ ಅವನು ರಾಕ್ಷಸ ರೂಪದಿಂದ ಕಲಾಶ್ಮಪಾದನೆನಿಸಿದನು. ಮಹಾರಾಣಿಯು ಪತಿಯ ಪರವಾಗಿ ವಸಿಷ್ಠರಲ್ಲಿ ಕ್ಷಮೆ ಬೇಡಿದಳು. ಅವರು ಶಾಪದ ಅವಧಿಯನ್ನು 12 ವರ್ಷಗಳಿಗೆ ತಗ್ಗಿಸಿದರು. ಮಿತ್ರಸಹನು ರಾಕ್ಷಸ ರೂಪದಿಂದ ಕಾಡಿನಲ್ಲಿ ಸಂಚರಿಸುತ್ತಾ ಒಮ್ಮೆ ಬ್ರಾಹ್ಮಣನೊಬ್ಬನನ್ನು ತಿಂದು ಹಾಕಿದನು. ಆ ಬ್ರಾಹ್ಮಣ ಪತ್ನಿಯು ರಾಜನಿಗೆ ಶಾಪವಿತ್ತು ಮಹಾರಾಣಿಯನ್ನು ಸ್ಪರ್ಶಿಸಿದ ಕೂಡಲೇ ನಿನಗೆ ಸಾವು ಬರಲಿ ಎಂದಳು. ಆಕೆಯು ತನ್ನ ಪತಿಯ ಅಸ್ಥಿಗಳೊಡನೆ ಚಿತೆಯೇರಿ ದೇಹ ತ್ಯಜಿಸಿದಳು. ಕಲಾಶ್ಮಪಾದನ ಶಾಪದ ಅವಧಿ ಮುಗಿಯಿತು. ಅರಮನೆಗೆ ಹಿಂತಿರುಗಿದ ಅವನು ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ತೀರ್ಥಯಾತ್ರೆಯನ್ನು ಕೈಗೊಂಡನು. ಗೌತಮರ ಸಲಹೆಯಂತೆ ಗೋಕರ್ಣ ಕ್ಷೇತ್ರಕ್ಕೆ ಬಂದನು. ರಾಜನಿಗೆ ಗೋಕರ್ಣದಲ್ಲಿ ಗೌತಮರು ಗೋಹತ್ಯೆ ಪಾಪಕ್ಕೀಡಾದ ಭಿಕ್ಷುಕಿಯೊಬ್ಬಳಿಗೆ ಶಿವಲಿಂಗಕ್ಕೆ ಅರ್ಪಿತವಾದ ಬಿಲ್ವಪತ್ರದ ಮಹಿಮೆಯಿಂದ ಶಿವಲೋಕ ದೊರೆಯಿತು ಎಂದು ತಿಳಿಸಿದರು. ಹೀಗೆ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಯೋಗಿರಾಜರು ನಾಮಧಾರಕನಿಗೆ ತಿಳಿಸಿದರೆಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯವು ಮುಗಿಯಿತು.